ಹಾಯ್ ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸಿಂದ ಬಂದಮೇಲೆ ಐ ಥಿಂಕ್ ನನ್ನ ಮೊದಲನೇ ಲೈವ್ ನಾನು ಈಗ ಬಂದಿರೋದು. ಮೊದಲನೇದಾಗಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಪ್ರತಿಯೊಬ್ಬರು ಯಾರನ್ನು ವೋಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಆ್ಯಂಡ್ ಪ್ರತಿಯೊಂದು ಪೋಸ್ಟಲ್ಲೂ ಒಂದು ಕಮೆಂಟ್ಸ್ ಮಾಡಿದ್ದೀರಾ. ಸೊ ಸಾರಿ, ಯಾರಿಗೂ ನಾನು ಪರ್ಸ್ನಲಾಗಿ ಒಂದು ಕಮೆಂಟ್ಸ್ ರಿಪ್ಲೈ ಮಾಡೋಕ್ಕಾಗಿಲ್ಲ. ಬಟ್ ಖಂಡಿತವಾಗ್ಲೂ ಈ ಕಮೆಂಟ್ಸ್ ಮೀನ್ಸ್ ಲಾಟ್, ಆ್ಯಂಡ್ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಒಂದು ಒಳ್ಳೆ ಜರ್ನಿ ಶುರು ಆಗೈತೆ, ಒಂದು ಹೊಸ ಜರ್ನಿನೇ ನಾನು ಶುರು ಆಗೈತೆ. ಬಿಗ್ ಬಾಸ್ ನನಗೆ ಒಂದು ಒಳ್ಳೆ ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ ಕೊಟ್ಟೈತೆ. ಆ್ಯಂಡ್ ಐ ಥಿಂಕ್ ನನ್ನ ಇನ್ಸ್ಟಾ ಹ್ಯಾಂಡಲ್ ಮಾಡಿದ್ದು ವಿಲನ್ ಕ್ರಿಯೇಷನ್ ವಿಷಯ ನಾನು ತುಂಬ ಥ್ಯಾಂಕ್ ಯು ಇಷ್ಟಪಡ್ತೀನಿ. ವಂಡರ್ಫುಲ್ ಜಾಬ್. ಆ್ಯಂಡ್ ಪ್ರತಿಯೊಬ್ಬರು ಯಾರು ನಾನು ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಬಿಗ್ ಬಾಸ್ ಅಂದರೆ ಒಂದು ನನಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಲೈಫ್ ಕೊಟ್ಟಿದ್ದೆ, ಒಂದು ಹೊಸ ಜರ್ನಿ ಶುರು ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈಗ ನಾನು ಬಿಗ್ ಬಾಸ್ನ ಬಂದಮೇಲೆ ಆ್ಯಕ್ಚುಲಿ ನಾನು ನನ್ನ ಸಿನಿಮಾ 10 ಸಿನಿಮಾ ರಿಲೀಸ್ ಆಗುತ್ತೆ. ಸೊ ತೌರೈನ್ ಮಾಲಲ್ಲಿ ನಾನು ಬಂದು ಸಿನಿಮಾನ ನೋಡ್ತಾ ಇದ್ದೀನಿ. ಸೊ ಬನ್ನಿ, ನನ್ನ ಜೊತೆ ನನ್ನ ಟೀಮ್ ಇದ್ದಾರೆ, ಸೋನು ಗೌಡ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಹಾಯ್. ಹಾಯ್. ಸೊ ಎಸ್, ರೈನ್ ಮಾಲ್ ನಲ್ಲಿ ಇವತ್ತು ನಮ್ಮ ಫಿಲ್ಮ್ ನಾವು ಪ್ರಮೋಟ್ ಮಾಡೋದಿಕ್ ಬಂದ್ವಿ ಅಂಡ್ ಇಟ್ ವಾಸ್ ಅ ವೆರಿ ಗುಡ್ ರೆಸ್ಪಾನ್ಸ್. ಸೊ ದಯವಿಟ್ಟು ಎಲ್ಲ ಧರ್ಮ ಅವ್ರ ಫ್ಯಾನ್ಸ್ ದಯವಿಟ್ಟು ಥಿಯೇಟರ್ ಬಂದು ಫಿಲ್ಮ್ ನ ನೋಡಿ ಅಂತ ಕೇಳ್ಕೊತೀನಿ. ಸೋನು ಗೌಡ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ನಮ್ಮ ತಂದೆಯವರು ಒಂದು ಒಳ್ಳೆ ದೊಡ್ಡ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲೊಂದ್ ಕಡೆ ಕಲ್ಪನಾ ಮ್ಯಾಮ್ ನೋಡಿದಷ್ಟು ಖುಷಿ ಆಯ್ತು ಅಂತ. ಥ್ಯಾಂಕ್ ಯು. ಎಲ್ಲೂ ಬಂದು ಸಿನಿಮಾ ನೋಡಿ. ಅಂಡ್ ಧರ್ಮನ ಬಿಗ್ ಬಾಸ್ ಅಲ್ಲಿ ಯಾವ ತರ ನೋಡಿದ್ರ, ಐ ಥಿಂಕ್ ನಮ್ಮ ಡೈರೆಕ್ಟರ್ ಸರ್ ಅಲ್ಲಿ ಧರ್ಮರಾಯ ಒಳ್ಳೆ ಹುಡುಗ ಅಂತ ಬಂದಿತ್ತು, ಬಟ್ ಇಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್ ಶೇಡ್ ಇದೆ ನಂದು. ಬಿಗ್ ಬಾಸ್ ಅಲ್ಲಿ ಒಂದು ಕಂಪ್ಲೀಟ್ ಆಪೋಸಿಟ್ ಶೇಡ್. ಐ ಆಮ್ ಶ್ಯೂರ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ, ಅಂಡ್ ನಮ್ಮ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಶ್ರೀಧರ್ ಅವರು ನಮ್ಮ ಡೈರೆಕ್ಟರ್. ಐ ಥಿಂಕ್ ಆನ್ ದ ಸ್ಕ್ರೀನ್ ನಾವು ಏನೇನು ಪರ್ಫಾರ್ಮ್ ಮಾಡಿದ್ದೀವಿ, ಐ ಥಿಂಕ್ ಆಫ್ ದ ಸ್ಕ್ರೀನ್, ಬಿಹೈಂಡ್ ದ ಸ್ಕ್ರೀನ್, ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋಸ್ ಈ ಸಿನಿಮಾಗೆ ಶ್ರೀಧರ್ ಅವರು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟವರು, ಆ್ಯಂಡ್ ಎಡಿಟರ್ ಉಜ್ವಲ್ ಅವರು, ಐ ಥಿಂಕ್ ಪ್ರತಿಯೊಬ್ಬ, ಆ್ಯಂಡ್ ಮನೋಜ್ ಜೋಶಿ ಅವರು ಕ್ಯಾಮ್ರಾಮನ್. ಸೊ ಐ ಥಿಂಕ್ ದೀಸ್ ಆರ್ ದ ಹೀರೋಸ್ ಬಿಹೈಂಡ್ ದ ಸ್ಕ್ರೀನ್. ತುಂಬ ಅದ್ಭುತವಾದ ಒಂದು ಕೆಲಸ ಮಾಡಿದ್ದಾರೆ. ಸೊ ವಿ ನೀಡ್ ಆಲ್ ಯರ್ ಸಪೋರ್ಟ್ ಆ್ಯಂಡ್ ಲವ್. ಸೊ ಸಿನಿಮಾನ ನೋಡಿ. ನನ್ನ ಮೊದಲನೇ ಸಿನಿಮಾ ಆಫ್ಟರ್ ಬಿಗ್ ಬಾಸ್ ಬಂದಿದೆ. ಪ್ಲೀಸ್ ಡೂ ಸಪೋರ್ಟ್ ಮಾಡಿ. ಸೊ hopefully this gives a lot of mileage to Dharma's career. ಸೊ ನೀವೆಲ್ಲ ಹೇಗೆ ಅವ್ರನ್ನ ಇಷ್ಟಪಟ್ರೋ ಬಿಗ್ ಬಾಸ್ ನಲ್ಲಿ, ಹಾಗೆ ಟೆನೆಂಟ್ ಸಿನಿಮಾನಲ್ಲೂ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಪ್ಲೀಸ್ ಬ್ಲೆಸಸ್ ಅಂಡ್ ದಯವಿಟ್ಟು ಥಿಯೇಟರ್ ಹೋಗಿ ಫಿಲ್ಮ್ ನ ನೋಡಿ. ಈಗ ನಮ್ಮ ಜೊತೆ ರಾಕೇಶ್ ಮೈ ಅವರು ಇದ್ದಾರೆ. ಸೊ ಐ ಥಿಂಕ್ ಅದ್ಭುತವಾದ ಪರ್ಫಾರ್ಮೆನ್ಸ್. ಐ ರಿಯಲಿ ಲೈಕ್ ದಿಸ್ ಪರ್ಫಾರ್ಮೆನ್ಸ್. ಒಂದು ಇನ್ನಸೆನ್ಸ್ ಆಗಿರ್ಬೋದು, ಆಮೇಲೆ ಎಲ್ಲಿ ಒಂದು ಎಫೆಕ್ಷನ್ ತೋರಿಸ್ಬೇಕಲ್ಲಿ. ಸೊ ಐ ಥಿಂಕ್ ಜನ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಇದೇನಂತ ಏನಾಗುತ್ತೆ ಅಂತ ಹೇಳಿದ್ರೆ ಪರಸ್ಪರ ಅಪ್ರಿಸಿಯೇಷನ್ ಪ್ರೋಗ್ರಾಮ್ ಆಗುತ್ತೆ. ಬಿಕಾಸ್ ನಾನು ಹೇಳ್ಬೇಕು ಏನಂದ್ರೆ, ನಮ್ಮ ಸಿನಿಮಾದಲ್ಲಿ ಫಸ್ಟ್ ಓಪನಿಂಗ್ ಸೀನ್ ಏನಿದೆ ಅದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಗಿರೀಶು. ಆ್ಯಂಡ್ ಯುವರ್ ಎಂಟ್ರಿ ಸೀನ್ ಈಸ್ ಲೈಕ್ ಬ್ಯಾಂಗ್ ಆನ್. ಲೈಕ್ ನನಗೆ ಫೇವ್ರೇಟ್. ನಾನು ಎಷ್ಟು ಅವ್ರ ಮ್ಯೂಸಿಕ್ ಕೇಳಿದ್ದೀನಿ, ನನಗೂ ಅದೇ ಥರ ಶಾರ್ಟ್ ಬೇಕು ಅಂತ ಹೇಳಿ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಲೈಕ್ ಇಷ್ಟರೊಳಗೆ ನೀವು ಇದ್ದಿದ್ದು ಸ್ಟೈಲ್ ಏನಿದೆ ಫುಲ್ ಬ್ರೇಕ್ ಮಾಡಿ ಫಾರ್ ನನ್ನ ನ್ಯೂ ಇಮೇಜ್. ಐ ಹೋಪ್ ದ್ಯಾಟ್ ಎಲ್ರಿಗೂ ರೀಚ್ ಆಗಿಬಿಟ್ಟು ಇದು ಲೈಕ್ ಒಂದು ಬಿಗ್ಗೆಸ್ಟ್ ಕಂಬ್ಯಾಕ್ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಎಸ್, ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರಾ, ಎಲ್ಲರೂ ಧರ್ಮ ಹಾರ್ಟ್ ಆಗ್ತಾ ಇರಾ. ಸೊ ಧರ್ಮ ಫ್ಯಾನ್ಸ್ಗೆ ಎಲ್ಲರಿಗೂ ಹಾಯ್ ಅಂಡ್ ದಯವಿಟ್ಟು ಫಿಲ್ಮ್ ನೋಡಿ. ಥ್ಯಾಂಕ್ ಯು. ಅಂಡ್ ಸೋನು ಗೌಡ ಅವ್ರ ಫ್ಯಾನ್ಸ್ಗೂ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ ಸಿನಿಮಾನ. ಎಸ್, ಬಾಯ್ ಟೇಕ್ ಕೇರ್.